ಟಾಟಾ IPLನ ಮ್ಯಾಚ್ ನಂಬರ್ 50 ಸನ್ರೈಸರ್ಸ್ ಹೈದರಾಬಾದ್ ವರ್ಸಸ್ ರಾಜಸ್ಥಾನ್ ರಾಯಲ್ಸ್. ಈ ಮ್ಯಾಚ್ ಬಗ್ಗೆ ಮಾತಾಡೋದಾದರೆ ಸನ್ರೈಸರ್ಸ್ ಹೈದರಾಬಾದ್ ಅವರು ಲಾಸ್ಟ್ 2 ಮ್ಯಾಚಸಲ್ಲಿ ಸೋತೋಗಿದ್ದಾರೆ. ಸೊ ಅವರು ಈ ಮ್ಯಾಚಲ್ಲಿ ಬೌನ್ಸ್ ಬ್ಯಾಕ್ ಹಾಕಿ ಟ್ರೈ ಮಾಡ್ತಾ ಇರ್ತಾರೆ. ಇನ್ನು ರಾಜಸ್ಥಾನ್ ಕಡೆ ನೋಡ್ಕೊಳ್ಳೋದಾದರೆ ಅವ್ರು ಕಂಟಿನ್ಯೂಸ್ ಆಗಿ 5-6 ಮ್ಯಾಚಸ್ ಗೆದ್ದು ಬರ್ತಾ ಇದ್ದಾರೆ. ಸೊ ಅವರಂತೂ ಕಂಪ್ಲೀಟ್ಲಿ ಹೈ ಆನ್ ಕಾನ್ಫಿಡೆನ್ಸ್ ಇದ್ದಾರೆ ಅಂತಲೇ ಹೇಳ್ಬೋದು. ಬಟ್ ಇಲ್ಲಿ ರಾಜಸ್ಥಾನ್ ಅವರು SRH ಮೇಲೆ ಹೆಂಗೆ ಆಡ್ತಾರೆ, ಇಲ್ಲ SRH ಅವರು ಇವ್ರ ಮೇಲೆ ಹೆಂಗೆ ಆಡ್ತಾರೆ ಅನ್ನೋದು ನೋಡಬೇಕಾಗಿದೆ. SRH ಅವರು ಬೌನ್ಸ್ ಬ್ಯಾಕ್ ಆಗ್ತಾರಾ ಅಂತ ನಾವು ಕಾಯಬೇಕಾಗಿದೆ ಈ ಮ್ಯಾಚಲ್ಲಿ. ಇನ್ನು ಈ ಮ್ಯಾಚ್ ನಡೀತಿರೋ ವೆನ್ಯೂ ಮತ್ತು ಪಿಚ್ ರಿಪೋರ್ಟ್ ಬಗ್ಗೆ ಮಾತಾಡೋದಾದರೆ ಈ ಮ್ಯಾಚ್ ರಾಜೀವ್ ಗಾಂಧಿ ಇಂಟರ್ನ್ಯಾಷನಲ್ ಸ್ಟೇಡಿಯಂ ಹೈದರಾಬಾದಲ್ಲಿ ನಡೀತಾ ಇದೆ. ಈ ಸ್ಟೇಡಿಯಂ ಬಗ್ಗೆ ಹೇಳೋದಾದರೆ ಕಂಪ್ಲೀಟ್ಲಿ ಬ್ಯಾಟಿಂಗ್ ಫ್ರೆಂಡ್ಲಿ ವಿಕೆಟ್ ಅಂತಲೇ ಹೇಳ್ಬೋದು. ಇಲ್ಲಿ ನಾವು ಮೊದಲಿಂದ ನೋಡ್ಕೊಂಬಂದಿದ್ದೀವಿ, ಈ ಸೀಸನಲ್ಲಿ ತುಂಬ ಹೈ ಸ್ಕೋರ್ಸ್ ಎಲ್ಲ ಸ್ಕೋರ್ ಆಗಿದ್ದಾವೆ. ಸೊ ಇಲ್ಲಿ ಆರಾಮಾಗಿ ಮಿನಿಮಮ್ 190 to 220ವರೆಗೂ ಆರಾಮಾಗಿ ಸ್ಕೋರ್ ಮಾಡ್ಬೋದು. ಸೊ ಇಲ್ಲಿ ಬ್ಯಾಟಿಂಗ್ಗೆ ತುಂಬ ಈಸಿ ಇರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಎರಡೂ ತಂಡಗಳ ಹೆಡ್ ಟು ಹೆಡ್ ಸ್ಟಾಟ್ಸ್ ನೋಡ್ಕೊಳ್ಳೋದಾದರೆ ಟೋಟಲ್ 18 ಮ್ಯಾಚ್ ಆಡಿದ್ದಾರೆ. ಅದರಲ್ಲಿ ಇಬ್ಬರು ಸಹ 9 ಮ್ಯಾಚ್ ಗೆದ್ದಿದ್ದಾರೆ. ಸೊ ಇಲ್ಲಿ ಕ್ಲಿಯರಾಗಿ ನೋಡಿಕೊಂಡ್ರೆ ಯಾರ್ದು ಅಪ್ಪರ್ ಹ್ಯಾಂಡ್ ಇಲ್ಲ. ಸೊ ಈ ಮ್ಯಾಚಲ್ಲಿ ಯಾರು ಗೆಲ್ತಾರೋ ಅವರೇ ಅಪ್ಪರ್ ಹ್ಯಾಂಡ್ ಆಗುತ್ತೆ. ಸೊ ಈ ಮ್ಯಾಚಲ್ಲಿ ಯಾರು ಗೆದ್ದು ಅದನ್ನು ಅಪ್ಪರ್ ಹ್ಯಾಂಡ್ ಮಾಡ್ತಾರಂತ ನಾವು ನೋಡಬೇಕಾಗಿದೆ. ಇನ್ನು ಎರಡೂ ತಂಡಗಳ ಪ್ರಾಬಬಲ್ ಪ್ಲೇಯಿಂಗ್ ಲೆವೆನ್ ನೋಡ್ಕೊಳ್ಳೋದಾದರೆ ಮೊದಲನೇದಾಗಿ SRH ಅವ್ರ ಕಡೆಯಿಂದ ಟ್ರಾವಿಸ್ ಹೆಡ್, ಅಭಿಷೇಕ್ ಶರ್ಮಾ, ಅನ್ಮೋಲ್ ಪ್ರೀತ್ ಸಿಂಗ್, ಏಡನ್ ಮಾರ್ಕ್ರಮ್, ನಿತೀಶ್ ರೆಡ್ಡಿ, ಹೆನ್ರಿಕ್ ಕ್ಲಾಸೆನ್, ಅಬ್ದುಲ್ ಸಮದ್, ಶಹಬಾಜ್ ಅಹ್ಮದ್ ಹಾಗೂ ಅವರ ಕ್ಯಾಪ್ಟನ್ ಪ್ಯಾಟ್ ಕಮಿನ್ಸ್, ಭುವನೇಶ್ವರ್ ಕುಮಾರ್, ಜಯದೇವ್ ಉನಾದ್ಘಟ್ ಹಾಗೂ ಟಿ ನಟರಾಜನ್ ಅವರು ಕಣಕ್ಕಿಳಿದಿದ್ದಾರೆ. ಇನ್ನು ರಾಜಸ್ಥಾನ್ ರಾಯಲ್ಸ್ ಅವರ ಪ್ರಾಬಬಲ್ ಪ್ಲೇಯಿಂಗ್ ಲೆವೆನ್ ನೋಡ್ಕೊಳ್ಳೋದಾದರೆ ಅವ್ರ ಕಡೆಯಿಂದ ಯಶಸ್ವಿ ಜೈಸ್ವಾಲ್, ಜಾಸ್ ಬಟ್ಲರ್ ಹಾಗೂ ಅವರ ಕ್ಯಾಪ್ಟನ್ ಹಾಗೂ ವಿಕೆಟ್ ಕೀಪರ್ ಸಂಜು ಸ್ಯಾಮ್ಸನ್, ರಿಯಾನ್ ಪರಾಗ್, ಧ್ರುವ್ ಜುರೇಲ್, ರೋಮನ್ ಪೋವಲ್, ಶಿಮ್ರಾನ್ ಹೆಟ್ಮೈರ್, ರವಿಚಂದ್ರನ್ ಅಶ್ವಿನ್, ಟ್ರೆಂಟ್ ಬೋಲ್ಟ್, ಆವೇಶ್ ಖಾನ್, ಸಂದೀಪ್ ಶರ್ಮಾ ಹಾಗೂ ಯುಜ್ವೇಂದ್ರ ಚಹಲ್ ಅವರು ಕಣಕ್ಕಿಳಿದಿದ್ದಾರೆ.